ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ 2000 ಹಣ ಪಡೀತಾ ಇದ್ದೀರಾ ಮಹಿಳೆಯರು, ನಿಮಗೆ ಬಂದ್ಬಿಟ್ಟು SIR ಅಂದರೆ ಸೋಷಿಯಲ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಸರ್ವೆಗೆ ಅಧಿಕಾರಿಗಳು ಬರ್ತಾರೆ ಅಥವಾ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ನಿಮ್ಮ ಮನೆಗೆ ಭೇಟಿಯನ್ನು ಮಾಡ್ತಾರೆ. ಅಲ್ಲಿಗೆ ಬಂದ್ಬಿಟ್ಟು ಪರಿಶೀಲನೆ ಮಾಡ್ತಾರೆ. ನೀವು ಏನೇನು ಡಾಕ್ಯುಮೆಂಟ್ಸ್ನ ರೆಡಿಯಾಗಿ ಇಟ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟು ಬಂದ್ಬಿಟ್ಟು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ 2000 ಹಣ ಪಡೀತಾ ಇದ್ದೀರಾ, ಮನೆಯ ಯಜಮಾನಿ ಯಾರಾಗಿರ್ತಾರೆ ನಿಮ್ಮದು ಬಂದ್ಬಿಟ್ಟು ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡಲ್ಲಿ ಯಾವುದೇ ಆಗಿರ್ಬೋದು, BPL ಆಗಿರ್ಬೋದು ಅಥವಾ APL ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು. ಇದರಲ್ಲಿ ನೀವು ಆ ಒಂದು ರೇಷನ್ ಕಾರ್ಡ್ ಏನಿರುತ್ತೆ, ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಬಂದ್ಬಿಟ್ಟು ನೀವು ಯಜಮಾನಿಯಾಗಿ ನಮೂದಾಗಿರಬೇಕು. ಅಂದರೆ ನಿಮ್ಮ ಹೆಸರು ಆ ಒಂದು ರೇಷನ್ ಕಾರ್ಡಲ್ಲಿ ಇರಬೇಕು. ಸೊ ಎರಡನೇದಾಗಿ ಬಂದ್ಬಿಟ್ಟು ಆಧಾರ್ ಕಾರ್ಡು ರೆಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡು, ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ನಿಮ್ಮ ಒಂದು ಹಸ್ಬೆಂಡ್ ಪತಿ ಯಾರಿರ್ತಾರೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ನ ರೆಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದಾಗಿ ಬಂದ್ಬಿಟ್ಟು ಬ್ಯಾಂಕ್ ಪಾಸ್ಬುಕ್ಕು. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನೀವು ಯಾವ ಒಂದು ಬ್ಯಾಂಕ್ ಅಕೌಂಟ್ನ ಕೊಟ್ಟಿರ್ತೀರಾ ಅದರಲ್ಲಿ ಬಂದ್ಬಿಟ್ಟು ಪಾಸ್ಬುಕ್, ಈ ಖಾತೆ, ಆಧಾರ್ ಲಿಂಕು ಮತ್ತು NPCI ಮ್ಯಾಪಿಂಗ್ ಆಗಿರಬೇಕು. ಸೊ ನೀವು ಗೃಹಲಕ್ಷ್ಮಿ ಯೋಜನೆ 2000 ಹಣ ಪಡಿತಾ ಇದ್ದೀರಲ್ವ, ಆ ಒಂದು ಬ್ಯಾಂಕ್ ಅಕೌಂಟ್ ಯಾವುದಿರುತ್ತೆ ಅದರಲ್ಲಿ ಬಂದ್ಬಿಟ್ಟು NPCI ಮ್ಯಾಪಿಂಗ್ ಆಗಿರಬೇಕು, ನಿಮ್ಮದೇ ಆಗಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕನೇದಾಗಿ ಬಂದ್ಬಿಟ್ಟು ಅಕ್ನಾಲಜ್ಮೆಂಟ್ ಸ್ಲಿಪ್ಪು. ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಾಗ ನಿಮಗೆ ಅಕ್ನಾಲಜ್ಮೆಂಟ್ ಸ್ಲಿಪ್ನ ಕೊಡ್ತಾರೆ, ಹತ್ರದೊಂದು ಜೆರಾಕ್ಸ್ನ ಇಟ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ನಿಮಗೆ ಈ ಥರ ಮಾಹಿತಿ ಅಥವಾ ತೆರಿಗೆ ವಿವರಗಳನ್ನ ಅವರು ಕೇಳ್ಬೋದು ನಿಮಗೆ. ಸೊ ಯಾವುದಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಅಥವಾ GST ಪಾವತಿದಾರರಲ್ಲ ಎಂದು ದೃಢೀಕರಿಸಲು ಅಗತ್ಯ ಬಿದ್ದರೆ ಸೂಕ್ತ ಮಾಹಿತಿ ನೀಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಎಲ್ಲ ದಾಖಲೆಗಳು ಒರಿಜಿನಲ್ಲು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದ್ದರೆ ಮತ್ತು ಪ್ರತಿಯೊಂದರ ಒಂದೊಂದು ಸೆಟ್ ಜೆರಾಕ್ಸ್ನ ಮಡಿಕೊಳ್ಳಿ, ಪ್ರತ್ಯೇಕ ಫೈಲ್ನಲ್ಲಿ ಇಟ್ಟುಕೊಳ್ಳಿ. ಪರಿಶೀಲನೆಗೆ ಬರುವ ಅಧಿಕಾರಿಗಳು ಇವುಗಳನ್ನು ತೋರಿಸಿ ಸುಲಭವಾಗಿ ವೆರಿಫಿಕೇಷನ್ ಪೂರ್ಣಗೊಳಿಸ್ಬೋದು. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ, ಒಂದೊಂದು ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಅಥವಾ ಒಂದು ಅಥವಾ ಎರಡನ್ನ ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಕರೆಕ್ಟಾಗಿ ಇತ್ತು ಅಂದರೆ ಸೊ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ದೇ ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ 2000 ಹಣ ಏನಿದೆ ಸೊ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಸೊ ಬಂದು ಬೀಳುತ್ತೆ. ಸೊ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಏನೋ ಒಂದು ಡೌಟ್ ಇದೆ ಅಂದರೆ ಸೊ ಗೊತ್ತಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ ಪ್ಲಾನ್ ಮಾಡ್ಕೊಳ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.